ಇವತ್ತು ಬಂದ್ರು ಇವತ್ತು ಓದಿದ್ರಿ ಎಷ್ಟು ಕೆಲಸ ಆಗಿದವ್ರೆ ರೇ ಸಣ್ಣ ಹೋಗಿದ್ದೀರಿ ಇಲ್ಲೋ ಇಲ್ಲಿ ಓದೋದ್ ಬೇಡ ಪಬ್ಲಿಕ್ ಬಂದು ನೀವು ಎಲ್ಲ ಓದ್ಸತ್ತೆ ಎಲ್ಲ ಕೇಳಿದ್ರು ತಾನೆ ತಂಪಾಯ್ಕೊಂಡು ಬನ್ನಿ ಅದೇ ಕೆಲಸ ಹುಡುಕ್ ಬನ್ನಿ ಇಲ್ಲೂ ಬಂದು ಭಾಷೆ ಮಾಡೋದಲ್ಲ ಇತ್ತುಪುರದಲ್ಲಿ ಕೆಲಸ ಆಗಿರುತ್ತೆ ಉಜ್ಜಿನಿಲಿ ಕೆಲಸ ಆಗಿರುತ್ತೆ ಅಂತ ಹೀಗೆ ಕೇಳೋದಲ್ಲ ಇದೇ ಕೆಲಸವ ರೈತರು ಹೆಂಗ್ ಹುಡುಕ್ತಾ ಇದೀರೋ ಫ್ಲೋಟಿಂಗ್ ಫೈನಾನ್ಸ್ ಅಲ್ಲಿ ವರ್ಗಮಂದ್ರಲ್ಲಿ ಏನೇನ್ ಕೆಲಸ ಆಗಲ್ಲ ಅದನ್ನ ಅಲ್ಲೇ ಹುಡುಕಿ ಎಲ್ಲಿ ಮಾಡಿದಿರಿ ನೀವು ಅದೇ ಪುಸ್ತಕ ರೈತರು ಸಿಕ್ಕಿದ್ದಾರೆ ಅಂತ ಇಟ್ಕೊಂಡು ಹೇಳ್ತಾ ಇದ್ದೀರಿ ನೀವು ಅಲ್ಲ ರೀ ಮನ್ಸು ಬೇಜಾರ್ ಕಂಡ್ರಿ ಸಾರಿ ಇವ್ರು ಹೇಳ್ತಾರೆ ಒಬ್ಬ ರೈತರ ಏನ್ರಿ ಮಾಡೋಣ ಬೇಜಾರ್ ಕಂಡ್ರಿ ಏನ್ ಹೇಳೋದ್ ಮಾಡ್ಕೊಂಡು ಏನು ರೈತರು ಪುಕ್ಸಾಟೆ ಸಿಕ್ಕಿದ್ದಾರೆ ಅಂದ್ರೆ 20,000 ರೂಪಾಯಿ ಎಲ್ಲ ಲೋಟ ಟೀ ಕೊಟ್ಬಿಡಿ 4 ಬಿಸ್ಕತ್ ಕೊಟ್ಬಿಡಿ ನಡೀರಿ ಮಾಡ್ಕೋಬೇಕು ಇಲ್ಲ ಮುಚ್ಚಿಕೋಬೇಕು ಒಯ್ತಾ ಇರ್ಬೇಕು ಸುಮ್ಮನೆ ಏನ್ ಪುಕ್ಸಾಟೆ ಯಾವ್ದೋ ಒಂದು 20,000 ರೂಪಾಯಿ ಏನೋ ತೆಗೆದ್ಬಿಟ್ಟು ಇಲ್ಲಿ ಅಲ್ಲಿ ಏನೋ ತೆಗಿಯೋನ್ಗೂ ಕೊಡ್ಬೇಕು ಇಲ್ಲಿ ಫೀಲ್ಡ್ ನೋಡೋನ್ಗೂ ಕೊಡ್ಬೇಕು ಎಲ್ಲ ಕೊಡ್ಬೇಕು ಇಲ್ಲಿ ಟೊಂಬೈಕೋ ಸಾರಿ ಯಾರು ಯಾಕ್ರಿ ಬೇಕು 20,000 ರೂಪಾಯಿ ಏನೋ ತೆಗೆದ್ಬಿಟ್ಟು ಅರ್ಧ ಹೋಯ್ತದೆ ಅರ್ಧ ಬರ್ತದೆ ಅದು ಮಾತ್ರ ಮಾಡಿದ್ದಾನೆ ಬಸವರಾಜ ಮಾಡಿದ್ದಾನೆ ಸುರೇಶ್ ಮಾಡಿದ್ದಾನೆ ಹೇಳ್ತಾರೆ 10,000 ತಿಂಗಳೇ ಬಂದ್ಬಿಡ್ತಾನಪ್ಪ 5 ಲಕ್ಷ 3 ಲಕ್ಷ ತಿಂದವರು ಮತ್ತೆ ಯಾಕ್ರಿ ಓದ್ಬೇಕು ಇಲ್ಲ ಓದ್ಬಾರ್ದು ಎಲ್ಲ ಕಳ್ರಯ್ಯ ಓದ್ಬಾರ್ದು ಇಲ್ಲ ಮುಚ್ಚಿ ಕೊಡಿ ಸೈನ್ ಹಾಕಿ ಹೋಗಿ ಒಬ್ಬ ರೈತ ಪುಕ್ಸಾಟೆ ಸಿಗ್ತದೆ ಬೇಡ ಕಣ್ರಿ ಮೈ ಕಾಯ್ಕೊ ಸಾರೋದೇ ಮೈ ಕಾಯ್ಕೊ ಸಾರದ ಮೇಲೆ ನಮ್ದೇ ಏನು ನೀರ್ ಬಿಡಿ ಜನಕ್ಕೆ ಇಲ್ಲಿ ಮಾತಾಡೋದ್ಕಿಂತ ಮಾಡಿದಾರೆ ನೋಡಿ ಅಲ್ಲಿ ಕೆಲಸ ಬಂದ್ ನೋಡಿ ಫಸ್ಟ್ ಆಗಿದಾವ ಕೆಲಸ ಅಂತ ನೀವು ಒಂದ್ ನಿಮಿಷ ನಾನು ಮಾತಾಡ್ಬೋದಾ ನೀವು ಮಾತಾಡೋದು 2023-24ನೇ ಸಾಲಿನಲ್ಲಿ ಆಗಿರೋದು ಅವ್ರಿಗೆ ಒಂದಷ್ಟು ಇವನ್ ಕೊಟ್ಟಿರ್ತಾರೆ ಸ್ಕೀಮ್ಗಳು ಆ ಸ್ಕೀಮ್ ಅಲ್ಲಿ ಅವ್ರು ನರೇಗಾ ಸ್ಕೀಮು ಮತ್ತೆ 15 ಫೈನಾನ್ಸ್ ಸ್ಕೀಮ್ ಅಷ್ಟೇ ಅವ್ರು ಆಡಿಟ್ ಮಾಡ್ಲಿಕ್ಕೆ ಅವಕಾಶ ಇರೋದು ಈಗ ನರೇಗಾ ಒಂದ್ ನಿಮಿಷ ಹೇಳ್ತೀನಿ ಅವರು 13ನೇ ತಾರೀಕಿಂದ ಇಲ್ಲಿನವರೆಗೂ ಇಷ್ಟು ವರ್ಕ್ಗಳು ಕಡತನೂ ವೀಕ್ಷಣೆ ಮಾಡಿದ್ದಾರೆ ಮತ್ತೆ ಸ್ಪಾಟನ್ನು ವೀಕ್ಷಣೆ ಮಾಡಿದ್ದಾರೆ ಆ ವರದಿನ ಇಲ್ಲಿ ಮಂಡಿಸ್ತಾ ಇದ್ದಾರೆ ಅಲ್ಲೇನಾದ್ರು ವರ್ಕ್ ಆಗಿಲ್ಲ ವ್ಯತ್ಯಾಸಗಳಿದೆ ಅಂದ್ರೆ ಪಟ್ಟಿ ಮಾಡಿದ್ರೆ ಅವ್ರು ಪಟ್ಟಿ ಮಾಡ್ಕೊಳ್ತಾರೆ ಅದನ್ನ ರಿಕವರಿ ಬರ್ಕೊಡ್ತಾರೆ ಏನ್ ಸಮಸ್ಯೆ ಇಲ್ಲ ಅದಕ್ಕೋಸ್ಕರನೇ ಸಾರ್ವಜನಿಕರ ಮುಂದೆ ಇದನ್ನ ಪಟ್ಟಿ ಮಂಡನೆ ಮಾಡ್ತಾ ಇರೋದು ಕೇಳೋದು ತುಂಬಾ ಸಂತೋಷದ ವಿಚಾರ ನಾವೇ ಆಡಿಟ್ ಮಾಡ್ಕೊಂಬಂಗಿದ್ರೆ ಗ್ರಾಮಸ್ಥರ ಮುಂದೆ ಮಂಡಿಸ್ತಕ್ಕಂತ ಅವಶ್ಯಕತೆನೇ ಇರ್ತಿರ್ಲಿಲ್ಲ ನಾವು ಎಲ್ಲಾ ಕಡತಗಳನ್ನ ಪರಿಶೋಧನೆ ಮಾಡಿದೀವಿ ಎಲ್ಲಾ ಕಾಮಗಾರಿಗಳನ್ನು ಪರಿಶೋಧನೆ ಮಾಡಿದೀವಿ ಆದ್ರೂ ಸಹ ಗ್ರಾಮಸ್ಥರ ಮುಂದೆ ಯಾಕೋತ ಮಂಡಿಸೋದು ನಮ್ಗೆ ಇರ್ತಕ್ಕಂಥ ಕಡತ ಮತ್ತು ಸ್ಥಳ ಪರಿಶೀಲನೆ ಸಂದರ್ಭದಲ್ಲಿ ಏನಾದ್ರು ವ್ಯತ್ಯಾಸಗಳಾಗಿದ್ರೆ ತಾವು ಸಮೇತ ವ್ಯತ್ಯಾಸ ಆಗಿರ್ತಕ್ಕಂಥ ಕಂಡು ಬಂದಿದ್ರೆ ಸಾರ್ವಜನಿಕರಿಗೆ ಮಂಡಿಸ್ತೀನಿ ಅಂತ ಸಾರ್ವಜನಿಕ ಅರ್ಥ ಮಾಡ್ಕೋಬೇಕು ಹಾಗಾಗಿ ಏನಾದ್ರು ಕೆಲಸ ಆಗಿಲ್ಲ ಅಂತಕ್ಕಂಥ ವಿಚಾರ ಇದೆ ಚರ್ಚೆ ಮಾಡಿ ಫೈನಲ್ ಮಾಡೋದಿಲ್ಲೇನೆ ಚರ್ಚೆ ಮಾಡೋದು ನಾವು ಕೆಲಸ ನೋಡ್ಕೊ ಬಂದ ತಾನೇ ಇಲ್ಲಿ ಓದಿಸ್ತಾ ಇರೋದು ಮತ್ತೆ ಕೆಲಸ ಆಗಿಲ್ಲ ಅಂತ ಹೆಂಗ್ ಬಂದು ನಾವ್ ಹೇಳುವ ನೀವು ನೋಡ್ಲಿ ಹಂಗಾರ ಕೆಲಸನ ನಾನು ಮೊದಲೇ ಗೊತ್ತಿಲ್ಲ ಆಯ್ತು ಸರ್ ನೀವು ಪರಿಶೀಲನೆ ಮಾಡಿಲ್ಲ ಅಂದ್ರೆ ಬೇಕಾದ್ರೆ ನಾವ್ ಹೇಳುವ ಇಂತಿಂತ ಕೆಲಸ ಆಗಿಲ್ಲ ಅಂತ ಹಂಗಲ್ಲ ನಾನು ಕಡತ ಪರಿಶೀಲನೆ ಮಾಡಿದಾಗ ಕಡತ ಇದೆ ಮತ್ತು ಒಂದ್ ನಿಮಿಷ ಈ ಅವಧಿಯಲ್ಲಿ ಆಗಿದ್ರೆ ಓಕೆ ಯಾವುದು ಉಜಿರಿ ಕುನ್ನೇಗೌಡರ ಮನೆಯಿಂದ ಒಂದ್ ನಿಮಿಷ ನಾವು NMR 10,000 ತೆಗೆದ್ರೆ ಅದಾಲೆ ಕಂಪ್ಲೀಟೆಡ್ ಆಗೋಯ್ತದೆ ಅದೇ ಹೆಂಗೆ ಬೇರೆಯವ್ರು ಮಾತ್ರ 90,000 ಮಾಡ್ತಾರೆ ನಾವು ಮಾಡೋದು 40,000 50,000 ಅದ್ರಲ್ಲಿ 25,000 ನಾವು ಕಾಮಗಾರಿ ಮಾಡಿರ್ತೀವಿ 25,000 ಮುಗ್ದೋದ್ಮೇಲೆ ಕಂಪ್ಲೀಟೆಡ್ ಕೊಡ್ತಾರೆ ಅದೇ ಹೆಂಗೆ ನಾವು ಮಾಡೋದು ರೈತರ ಕೆಲಸ ಕಂಡ್ರಿ ನಾವು ಕಾಮಗಾರಿ BMW ಬಂದಿಲ್ಲ ನಾವು ಬನ್ನಿ ನಾನು ತೋರಿಸ್ತೀನಿ ನಾನು ಲೀಸ್ಟ್ ತೆಗಿಬೇಕಾದ್ರೆ ಬನ್ನಿ ತೋರಿಸ್ತೀನಿ
ಫಲಾನುಭವಿಗೆ ಯಾಕೆ ಕೊಡಲ್ಲ ನೀವು? ಅಂದಾಜು ಮೊತ್ತ ಯಾಕೆ ಕೊಡಲ್ಲ? ಓಲಿ ಆಯ್ತು, ನೀವು ಇದ್ ಮಾಡ್ತಿರಲ್ರಿ, ಏನು ಮೆಟೀರಿಯಲ್ ಬರೀತಿರ್ತಾನೆ, ತೆಂಗು ಸಸಿ ಮೆಟೀರಿಯಲ್ ಬಿಲ್ ಬರೀತೀರಾ? ಯಾವ ಫಲಾನುಭವಿಗೆ ತೆಂಗು ಸಸಿ ನೋಡಿ ಇಲ್ಲಿ ಕಾರ್ಯಕರ್ತರು ಎಲ್ಲ ಅವ್ರೆ, ರೈತರವ್ರೆ, ಯಾವ ಫಲಾನುಭವಿಗೆ ಅವರ ತೆಂಗು ಸಸಿ ನೆಟ್ಟಿರಕಂತ ಇದು ದುಡ್ಡು ಯಾರು ಕೊಟ್ಟಿದ್ರೆ? ಅಂದಾಜು ಮೊತ್ತ 50,000 ಕಾಮಗಾರಿ ಅಂತ ಇದ್ರೆ, ಆಯ್ತು, ಓಕೆ. 50,000 ಕಾಮಗಾರಿ ಅಂತ ಇದ್ರೆ ಅದಕ್ಕೆ ಮೆಟೀರಿಯಲ್ ಇಷ್ಟು, NMR ಇಷ್ಟು ಅಂತ ಇರುತ್ತೆ. 50,000 ಅಂದ್ರೆ ಒಂದ್ ನಿಮಿಷ ಮಾತಾಡ್ತೀನಿ. ಏನು ಅಂದ್ರೆ ಅಷ್ಟು ಕಾಮಗಾರಿ ನೀವು ಎಷ್ಟು ಮಾಡ್ತೀರಿ, ಇಂಜಿನಿಯರ್ ಏನ್ ನೋಡ್ತಾರೆ, ಎಸ್ಟಿಮೇಟ್ ಏನ್ ಮಾಡ್ತಾರೆ, ಆ ಎಸ್ಟಿಮೇಟಿಗೆ ತಕ್ಕಂತೆ ಅವ್ರ MBA ವರ್ಕ್ ಆಗಿರತಕ್ಕಂತ ಬಿಲ್ ಮಾಡ್ಲಿಕ್ಕೆ ಏನ್ ಮಾಡಿಕೊಡ್ತಾರೆ ಅಷ್ಟಕ್ಕೆ ನಾವು ಪೇಮೆಂಟ್ ಮಾಡ್ತೀವಿ. ನೀವು 50,000 ತಕ್ಕಂತೆ ವರ್ಕ್ ಮಾಡ್ಕೊಂಡ್ರೆ ಅವ್ರ MBA ಬರೋದ್ರೆ ನಾವು ಕ್ಲಿಯರ್ ಮಾಡ್ತೀವಿ. ಎಲ್ಲಾರ್ಗೂ ತಗೊಬನ್ನಿ, ಪರಿಶೀಲನೆ ಮಾಡೋಣ ಬನ್ನಿ. ಹೋಗಿ ಸರ್, ನೀವು ತಗೊಳ್ಳಿ, ಅವ್ರು ಸ್ಲಿಪ್ ತಗೊಳ್ಳಿ. 2024 ಸಾಲನೇ ತಗೊಳ್ಳಿ, ಇಲ್ಲ 2025 ಇವಾಗ ಬಂದಿದೆ, 2023-24 ತಗೊಂಡ್ಬನ್ನಿ. ಯಾರ್ಯಾರು ಬಿಲ್ ಆಗಿದೆ ತಗೊಂಬನ್ನಿ ಸರ್. ಯಾರೇ ಎಷ್ಟು ಸೊಸಿ ನೆಟ್ಟವ್ರೆ ಅಷ್ಟೇ ಬಿಲ್ ಕೊಡಿ. ಮಿಕ್ಕುದೆಲ್ಲ ನಾವು ರಿಟರ್ನ್ ಕಟ್ಕೊಡ್ತೀವಿ. ನಾವು ಎಕ್ಸ್ಟ್ರಾ ತಗೊಂಡಿದ್ರೆ ನಾವು ರಿಟರ್ನ್ ಕಟ್ಕೊಡ್ತೀವಿ. ಬನ್ನಿ ತಗೊಂಬನ್ನಿ. 24-25 ತಗೊಬನ್ನಿ, ಇಲ್ಲ 23-24 ನೀವು ಏನ್ ಮಾಡಿದ್ದೀರಿ, ಇದು ಆಡಿಟ್ ಏನ್ ಮಾಡಿದ್ರಿ ಅದನ್ನ ತಗೊಬನ್ನಿ. ರೈತರು ತಗೊಳ್ತಾ ಬನ್ನಿ. ನಾವು ಮಾತಾಡೋದು ತಪ್ಪಲ್ವಾ? ಇವಾಗ ನೀವು ಹೇಳಿರ್ತಾನೆ ಎಷ್ಟು ನೀವು ಮಾಡಿದಿರಿ ಫಲಾನುಭವಿಗೆ ಅಷ್ಟು ಮಾತ್ರ ಅಮೌಂಟ್ ಕೊಟ್ಟಿದ್ದೀವಿ ಅಂತ ಹೇಳ್ತಾರಲ್ವಾ? ಬನ್ನಿ ಹೋಗೋಣ, ಬನ್ನಿ ಸರ್ ಹೋಗೋಣ. ನಮಗೆ BMW ನಮ್ಗೆ ನಾನು ಕೇಳ್ತಾ ಇಲ್ಲ. ರೈತರು ಫಲಾನುಭವಿಗಳಿಗೆ ಯಾರಿಗೂ ₹1 ಕೊಡಲ್ಲ. ಎಲ್ಲ ಇಲ್ಲಿ ಗುಮಾನಿ ಹೆಂಗೆ ಪಂಚಾಯತಿಲಿ ಎಲ್ಲ ಮಾಡ್ಕೊಂಡು ಒಂದು ಅರ್ಜಿ ತಂದು ಕೊಟ್ರೆ ಇವತ್ತು ಕೊಡಂಗಿಲ್ಲ. ಆಯ್ತು, ನೀವು ಯಾವತ್ತು ಅರ್ಜಿ ಕೊಡ್ಬೇಕು, ಏನ್ ನೋಟಿಸ್ ಬಳಕೆ ಹಾಕ್ಬೇಕು, ಯಾವ ಆಕಾರ ತೋರಿಸಿ. ನೋಟಿಸ್ ಬಾರ್ಡಲ್ಲಿ ಏನಿದೆ ರೂಲ್ಸ್